ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಯೂಟ್ಯೂಬ್ ವಾಹಿನಿ ಮುಖಾಂತರ ನಾವು ಈಗಾಗಲೇ ಸ್ವಯಂ ಅಂಬೋಶ್ವರ ದೇವಸ್ಥಾನಕ್ಕೆ ಕಡತೊಕ್ಕ ಈಗಾಗಲೇ ನಾವು ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದೀವಿ. ತಾವು ನೋಡ್ಬೋದು, ಇದನ್ನು ಕಾಣಿಸ್ತಾ ಇದ್ದೀವಿ ತಮಗೆ. ಈ ದೇವಸ್ಥಾನಕ್ಕೆ ನೇರವಾಗಿ ಭೇಟಿಯನ್ನು ನೀಡ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯ ತಾವು ನೋಡ್ಬೋದು. ಇದನ್ನು ಮೆಟ್ಟಿಲಿನ ಮುಖಾಂತರ ಈಗ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ. ಮತ್ತು ಇದು ಹಳೆಯ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಸ್ವಯಂ ಏನು ಈಶ್ವರನು ಇಲ್ಲಿ ಕಾಯಮಾಗಿ ಜೀವಂತವಾಗಿ ನೆಲೆಸಿರ್ತಾನೆ. ತಾವಿದನ್ನು ನೋಡ್ಬೋದು. ಈ ದೇವಸ್ಥಾನ ಹಳ್ಳಿ ಭಾಗದಲ್ಲಿ ಆಗಿರೋದ್ರಿಂದ ಇಲ್ಲಿ ಅಪಾರವಾಗಿ ಜನರು ನಂಬ್ತಾರೆ ಮತ್ತು ಅಪಾರ ಶಕ್ತಿ ಕೂಡ ಈ ದೇವಸ್ಥಾನದಲ್ಲಿದೆ. ತಾವಿದನ್ನು ನೋಡ್ಬೋದು. ಇದು 101 ಮೆಟ್ಟಿಲಿನ ಮುಖಾಂತರ ನಡ್ಕೊಂಡು ಹೋಗಿ ಈ ದೇವರ ದರ್ಶನಕ್ಕೆ ನಾವು ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ತಾವು ಇದನ್ನು ನೋಡ್ಬೋದು. ಪಾದರಕ್ಷೆಯನ್ನು ನಾವು ಇಟ್ಟು ಒಳಗೆ ದೇವರದೊಂದು ದರ್ಶನಕ್ಕೆ ಒಂದು ದೇವರಿಗೆ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ. ತಾವಿದನ್ನು ದಾರಿಯಿಂದ ನೋಡ್ಬೋದು. ದೇವಸ್ಥಾನ ಹೋಗುವಂಥ ಮೆಟ್ಟಿಲಾಗಿರೋದ್ರಿಂದ ವಿಶೇಷವಾಗಿ ನೀವು ಸ್ವಲ್ಪ ಹೇಳ್ತೀರಾ ಇದ್ರ ಬಗ್ಗೆ? ಕ್ಷೇತ್ರಪಾಲ ಇಲ್ಲಿ ಇಡೀ ಗ್ರಾಮ ಪೂಜೆ ಕೊಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಜನನೂ ಬರ್ತಾರೆ. ವಿಶೇಷವಾಗಿ ಪೂಜೆ ಕೊಡ್ತಾರೆ. ಎಷ್ಟು ವರ್ಷಕ್ಕೊಂದ್ಸರಿ ಕೊಡ್ತಾರಾ? ಒಂದ್ಸಲಿ ಇಲ್ಲಿ ಏನು ಮತ್ತೆ ಏನು ಇದು ಅಂದರೆ ಇಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ಆಗ್ತದೆ. ಎಷ್ಟು ಕೇರಿ ಅವರು ಇಲ್ಲಿ ನಡ್ಸ್ಕೊಳ್ತಾರೆ? ಇಲ್ಲಿ ಗ್ರಾಮ ಅಂದ್ರೆ ಎಷ್ಟು ಕೇರಿ ಎಲ್ಲ ಈ ಕಡೆ ಕೆಕ್ಕಾರ ಮತ್ತೆ ಕಡ್ತೊಕ್ಕ ಈ ಕಡೆ ಎಲ್ಲ ಬರ್ತದೆ. ಗ್ರಾಮ ಅಂದ್ರೆ ಇಲ್ಲಿ ಲಾಸ್ಟ್ ಹೆಂಡತಿ ಎಲ್ಲಿ ತನಕ ಆಗ್ತದೆ ನಿಮ್ದು? ಈ ದೇವರಿಗೆ ಸಂಬಂಧಪಟ್ಟದ್ದು ಕೆಕ್ಕರ ನಿಮ್ ಗಡಿ ಭಾಗ ಅಂತ ಇರ್ತದಲ್ಲ. ಗಡಿ ಭಾಗ ಅಂದ್ರೆ ಇಲ್ಲಿ 1 ಅವರ್ ಎಲ್ಲ ನಡ್ಕೊಳ್ತಾರ. ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತೆ ತಾಲೂಕಾ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆಗೂ ನಡೆಸ್ಕೊಳ್ತಾರೆ. ಮತ್ತೆ ಇಲ್ಲಿ ಏನಾದ್ರು ವಿಶೇಷವಾಗಿ ಇಲ್ಲಿಯ ಗಡಿ ಭಾಗದಲ್ಲಿ ಏನು ಪ್ರತಿಯೊಂದು ವರ್ಷ ಏನು ಸೇವೆಯನ್ನ ಕೊಡ್ತಾರೆ ದೇವರಿಗೆ. ಅದು ಕೊಟ್ಟ ನಂತರ ಅದು ಎಲ್ಲಾ ರೀತಿಯ ತಮ್ಮ ಒಂದು ಬೇಡಿಕೆಯನ್ನ ಎಲ್ಲ ಈಡೇರಿಸಿಕೊಡುವಂತ ಶಕ್ತಿಪೀಠ ಆಗಿರೋದ್ರಿಂದ ಈ ದೇವರು ಈಗಾಗಲೇ ಇವರು ನಮ್ಮ ಇಲ್ಲಿಯ ಒಂದು ಅರ್ಚಕರಾದಂತಹ ಈ ದೇವಸ್ಥಾನದ ಅರ್ಚಕರೇ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರು ನೀಡಿ ಮತ್ತೊಂದು ಸಾರಿ. ನಮಸ್ಕಾರ. ವಿಶೇಷವಾಗಿ ಇಲ್ಲಿ ಪೂಜೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಯಂಬೇಶ್ವರನಲ್ಲಿ ಮತ್ತು ಈ ಜಟಕೇಶ್ವರನಲ್ಲಿ ಪೂಜೆ ಕೊಡ್ತಾರೆ. ಹೇಳಿಕೊಳ್ಳುವಂಥ ನಾವು ಏನು ಹೇಳ್ಕೊಳ್ತೇವೋ ಅದನ್ನು ಆಗ್ತದೆ ಹೇಳುವಂಥ ಒಂದು ಪ್ರತೀತಿ ಇದೆ. ಇಲ್ಲಿ ಆಗ್ತದೆ ಮತ್ತು ಕಷ್ಟ ಎಲ್ಲ ದೂರ ಆಗ್ತದೆ, ಪರಿಹಾರ ಆಗ್ತದೆ. ಭಕ್ತರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಪೂಜೆ ಕೊಡಬೇಕು, ನಂಬಿಕೆಯಿಂದ ಪೂಜೆ ಕೊಡಬೇಕು ಮತ್ತು ಭಕ್ತಿಯಿಂದ ಪೂಜೆ ಕೊಡಬೇಕು. ಎಲ್ಲರಿಗೂ ಒಳ್ಳೆ ಆಯ್ತು. ಅರ್ಚಕರು ಈಗಾಗಲೇ ನಾ ಹೇಳುವಂಥದ್ದು ಏನಂದ್ರೆ ವರ್ಷಕ್ಕೊಂದ್ಸರಿ ಇಲ್ಲೇನಾದ್ರು ದೊಡ್ಡ ಮಟ್ಟ ಕಾರ್ಯಕ್ರಮಗಳೇನಾದ್ರು ನಡೀತಾವ? ಯಾವ ಕಾರ್ಯಕ್ರಮ ಯಾವ ಮಾಸದಲ್ಲಿ ಬರ್ತದೆ? ಶ್ರಾವಣ ಮಾಸದಲ್ಲಿ ಪೂಜೆ ನಡೀತದೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಯಾವ ಇದ್ರಲ್ಲಿ ನಡೀತದೆ? ಶಿವರಾತ್ರಿ ವಿಶೇಷ. ಮತ್ತೆ ಶ್ರಾವಣ ಮಾಸದಲ್ಲಿ ಯಾವ ಇದ್ರಲ್ಲಿ ನಡೀತದೆ? ಇದ್ರಲ್ಲಿ ಮತ್ತೆ ಬರ್ತಲ್ಲ ಶ್ರಾವಣೋತ್ಸವ ಅಂತ ವಿಶೇಷವಾಗಿ ಇದು ಮಾಡ್ತೀವಿ. ಶ್ರಾವಣ ಇದ್ರಲ್ಲೇ ಮಾಡ್ತೀವಿ. ಮತ್ತೆ ಶಿವರಾತ್ರಿಯಲ್ಲೂ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೀವಿ ತಾವು. ಮತ್ತೆ ಇಲ್ಲಿ ಇಲ್ಲಿ ಹಬ್ಬದ ಪಾಡ್ಯದಿಂದ ಶುರುವಾಗಿ ಮಕರ ಸಂಕ್ರಾಂತಿವರೆಗೆ ಬಲಿ ನಡೀತದೆ. ಪ್ರತಿದಿನ ಮಕರ ಸಂಕ್ರಾಂತಿವರೆಗೆ. ಈಗ ಮಕರ ಸಂಕ್ರಾಂತಿ ಹತ್ರ ಸಮೀಪಿಸ್ತಾ ಇದೆ. ಯಾವತ್ತಿನ ಪ್ರಾರಂಭ? ಡೈಲಿ ಹಬ್ಬದ ಪಾಡ್ಯದಿಂದ ಶುರುವಾದಂತ ಬಲಿ ಒಂದು ಬಲಿ ನಡೀತದೆ. ಆಮೇಲೆ ಧನುರ್ಮಾಸದಿಂದ 2 ಬಲಿ ನಡೀತದೆ. ಬೆಳಿಗ್ಗೆ ಮಧ್ಯಾಹ್ನ. ಈಗ 1 ಬಲಿ ನಡೀತಾ ಇದೆ. ಈ ಧನುರ್ಮಾಸ ಬಂದ್ರಿಂದ 2 ಬಲಿ ಬೆಳಿಗ್ಗೆ ಮಧ್ಯಾಹ್ನ. ಆಮೇಲೆ ಸಂಕ್ರಾಂತಿಗೆ
ವಿಶೇಷವಾಗಿ ಬಲಿ ನಡೀತದೆ. 5 ಬಲಿ ಆಗ್ತದೆ. ಅದೇ ಅದು ಬಲಿ ಕೊಡುವಂತ ಅರ್ಚಕರಿಗೆ ಬಲಿ ಕೊಡುವಂತದ್ದು ವಾಡಿಕೆ ಇದೆಯಲ್ಲ, ಅದು ಇಲ್ಲಿ ಕೇರಿಯವರಿಗೆ ಒಳ್ಳೇದಾಗುವುದು, ಕೇರಿಗೆ ಇಲ್ಲ ಗ್ರಾಮದವರಿಗೆ ಒಳ್ಳೇದಾಗುವುದು, ಉದ್ಯೋಗ ಮತ್ತೆ ಯಾವುದೇ ರೀತಿಯಾದಂತ ರೋಗ ರುಚಿತ ಏನೋ ಬರಬಾರದು. ಮಹಾಪೂಜೆ ಅಂತ ಮಾಡ್ತಾರೆ. ಮಹಾಪೂಜೆ ಅಂತಂದ್ರೆ ಬಲಿನೇ. ಮತ್ತೆ ಯಾರು ಈ ಗ್ರಾಮದಲ್ಲಿ ದಂಡ ಬಲಿ, ವಿಶೇಷವಾಗಿ ದಂಡ ಬಲಿ, ಮತ್ತೆ ಹೊರಸು ಬಲಿ ಎಲ್ಲ ಬಲಿ ನಡೀತದೆ. ಮತ್ತೇನಂದ್ರೆ ಇಲ್ಲಿ ಯಾರೋ ಗ್ರಾಮದವರಿಗೆ ಏನೋ ತೊಂದರೆ ಬರ್ದಿದ್ದಂಗೆ, ರೋಗಗಳು ಬರ್ದಿದ್ದಂಗೆ ಆ ಇದ್ರಲ್ಲಿ ನೀವು ಮಾಡುವಂಥದ್ದು ಪ್ರತಿಯೊಂದು ವರ್ಷ. ಮತ್ತೇನಾದ್ರು ಇಲ್ಲಿ ಕೋಳಿ ಬಲಿ ಆ ಥರ ಯಾವುದು ಇಲ್ಲ, ಅದೆಲ್ಲ ನಾನ್ ವೆಜ್ ಯಾವುದು ಇಲ್ಲ. ಏನೋದು ದೇವ್ರದ್ದು ವೆಜ್ ದೇವರಿಗೆ ಅಭಿಷೇಕ ಇದೆಷ್ಟೇ ಮಾತ್ರ. ಆಯ್ತು, ಈಗಾಗಲೇ ಇವರು ಒಂದು ಅರ್ಚಕರ ಒಂದು ಹೇಳಿಕೆಯ ಮೇರೆಗೆ ಈಗಾಗಲೇ ಇಲ್ಲಿ ನಡೆಯುವಂತ ಏನು ಬಲಿ, ಕುಂಬಳಕಾಯಿ ಬಲಿ, ಆ ಕುಂಬಳಕಾಯಿ ಎಲ್ಲ ಬಲಿ ಕೊಡುವಂಥದ್ದು, ಸರ್ಪನ ಬಲಿ ಕೊಟ್ಟು ಕೊಡುವಂಥದ್ದು ವಾಡಿಕೆ ಕೂಡ ಇದೆ. ಯಾಕಂತ ಕೇಳಿದರೆ ಇಲ್ಲಿ ಬಾಜು ಗ್ರಾಮದಲ್ಲಿ ಏನಿದ್ದಾರೆ ಅದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿದ್ದಂಗೆ, ಮತ್ತೆ ರೋಗ ರುಚಿತ ಯಾನವನ್ನು ಬರೆದಿದ್ದಂಗೆ, ಮತ್ತೆ ಆರೋಗ್ಯ ಬುದ್ಧಿಯಲ್ಲಿ ಒಳ್ಳೆ ರೀತಿ ಎಲ್ಲರೂ ನಡ್ಸ್ಕೊಂಡು ಹೋಗುವಂಥ, ಈ ದೇವರನ್ನು ನಡ್ಸ್ಕೊಂಡು ಹೋಗುವಂಥ ಹಿಂದೂ ಧರ್ಮದವರಿಗೆ ಯಾವುದೇ ರೀತಿಯಾದಂಥ ರೋಗ ಪೀಡೆ ಆಗಿರ್ಬೋದು, ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಿದ್ದಂಗೆ ಈ ಒಂದು ಪ್ರತಿಯೊಂದು ವರ್ಷ ಈ ಒಂದು ಬಲಿ ಕೊಡುವಂಥ ವಾಡಿಕೆ ಇದೆ. ಮತ್ತೇನಂದ್ರೆ ಯಾವುದೇ ರೀತಿ ತೊಂದರೆಗಳು ನಡೆದಿದ್ದಂಗೆ ಈಗಾಗಲೇ ಅರ್ಚಕರು ಹೇಳಿದಂಗೆ ಪ್ರತಿಯೊಂದು ವರ್ಷ ಸಕ್ರಿಯವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇದೊಂದು ಶಕ್ತಿ ಪೀಠ ಆಗಿರೋದ್ರಿಂದ ಇಲ್ಲಿ ಅಪಾರವಾದ ಶಕ್ತಿಯನ್ನ ಈ ದೇವರು ಹೊಂದಿದೆ. ಮತ್ತೇನಂದ್ರೆ ಎಲ್ಲ ಗ್ರಾಮದವರಿಗೆ ನಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ, ಹೊನ್ನಾವರ ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಪಾರ ಸಂಖ್ಯೆಯಿಂದ ಭಕ್ತಾದಿಗಳು ಬಂದು ಈ ಒಂದು ಶಿವರಾತ್ರಿ ಆಗಿರ್ಬೋದು, ಮತ್ತೆ ಇವರ ಶ್ರಾವಣ ಮಾಸದಂದು ಆಗಿರ್ಬೋದು ಇಲ್ಲಿ ನಡೆಯುವಂಥ ವಾಡಿಕೆ ಕೂಡ ನಡೆದು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಹೊನ್ನಾವರ ಕಡ್ತೊಕ್ಕ ಭಾಗಕ್ಕೆ ಬಂದಿದ್ದೀವಿ. ಕಡ್ತೊಕ್ಕದಲ್ಲಿ ಇಲ್ಲಿ ನೆಲೆಸಿರುವಂತಹ ಸ್ವಯಂಭೂ ದೇವರು ಈಶ್ವರನ ಈ ವಿಗ್ರಹವನ್ನು ತಾವು ನೋಡ್ಬೋದು. ಇಲ್ಲಿ ಉದ್ಭವ ಒಂದು ಮೂರ್ತಿಯಾಗಿರೋದ್ರಿಂದ ಇಲ್ಲಿ ಅಪಾರವಾದ ಶಕ್ತಿಯನ್ನು ಕೂಡ ಹೊಂದಿದೆ. ಮತ್ತೇನಂದ್ರೆ ಇದು ಕೆಕ್ಕರದಿಂದ ಹತ್ತಿರ ಆಗ್ತದೆ. ಕಡ್ತೊಕ್ಕದಲ್ಲಿ ಬರುವಂಥ ಈ ದೇವಸ್ಥಾನ ಗುಡ್ಡದ ಮೇಲಿಂದ ಒಂದು ಸುಂದರವಾದ ಒಂದು ನೈಸರ್ಗಿಕ ತೊಪ್ಪಲಿನ ಮಡಿಲಿನಲ್ಲಿ ಈ ಒಂದು ದೇವಸ್ಥಾನ ರಾರಾಯಿಸ್ತಾ ಇದೆ. ಇಲ್ಲಿ ಏನು ಸ್ವಯಂ ಪ್ರೇರಿತ ಆಗಿ ಏನು ಅದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಅದಕ್ಕೆ ಅಪಾರವಾದ ಶಕ್ತಿಯನ್ನು ಕೂಡ ಇದೆ. ಮತ್ತು ಏನು ಪಕ್ಕದ ಕೇರಿಯವರು ಇಲ್ಲೆಲ್ಲ ಹಳ್ಳಿಗಳಲ್ಲಿ ಅಪಾರವಾಗಿ ನಂಬುವಂಥ ಈ ಒಂದು ದೇವರು ಅಪಾರವಾದ ಶಕ್ತಿಯನ್ನು ಹೊಂದಿದೆ. ಮತ್ತೇನಂದರೆ ಇಲ್ಲಿ ಜಾತಕ ಆಗಿರ್ಬೋದು, ಕವಡೆ ಹಾಕುವಂಥದ್ದು ಇಲ್ಲೆಲ್ಲ ಮೊದಲಿನ ವಾಡಿಕೆ ಇದೆ. ಮತ್ತೇನಂದ್ರೆ ಇಲ್ಲಿ ನಡೆಸ್ಕೊಡುವಂಥ ಈ ಪ್ರತಿಯೊಬ್ಬರ ಭಕ್ತಾದಿಗಳ ಮನೋಕಾಮನೆಯನ್ನು ಮತ್ತು ಆರೋಗ್ಯ ಸಿದ್ಧಿ ಬುದ್ಧಿಗಳು ಒಳ್ಳೆ ರೀತಿ ನಡೆಸ್ಕೊಡುವಂಥ ಈ ಸ್ವಯಂಭೂ ದೇವರನ್ನು ಅಪಾರವಾಗಿ ನಂಬಿದ್ದಾರೆ ಮತ್ತು ಅಪಾರ ಶಕ್ತಿಯನ್ನು ಕೂಡ ಹೊಂದಿದೆ. ಮತ್ತು ಈ ಸಾವಿರಾರು ವರ್ಷಗಳ ಇತಿಹಾಸವನ್ನು ಕೂಡ ಈ ದೇವರು ಹೊಂದಿದೆ. ಮತ್ತು ಈಶ್ವರನ ಒಂದು ಏನು ಮೂರ್ತಿಯನ್ನು ತಾವು ನೋಡ್ಬೋದು ಒಳಭಾಗದಲ್ಲಿ. ಅಪಾರವಾದ ಶಕ್ತಿಯನ್ನು ಕೂಡ ಹೊಂದಿದೆ ಈ ದೇವರು. ಮತ್ತೇಂದ್ರೆ ಹೆಚ್ಚು ಜನ ನಂಬುವಂಥ ದೇವರು ಕೂಡ ಆಗಿದೆ. ಮತ್ತು ಇದು ಏನು ಗುಡ್ಡದ ಮೇಲಿರುವುದರಿಂದ ಸ್ವಯಂಭೂದೇಶ್ವರ ಗುಡ್ಡದ ಮೇಲಿದೆ. ಮತ್ತು ಇದು ಸಹ್ಯಾದ್ರಿ ಬೆಟ್ಟದ ಮಧ್ಯದಲ್ಲಿ ಒಂದು ಸುಂದರ ತಪ್ಪಲಿನಲ್ಲಿದೆ. ಇದೊಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಈಗಾಗಲೇ ಕೆಲವೊಂದು ಪ್ರವಾಸಿ ತಾಣಗಳು ಏನು ಎಲೆಮರಿ ಕಾಯಿ ಥರನೇ ರಾರಾಯಿಸ್ತಾ ಇದೆ. ಆದರೆ ಈಗ ಹೆಚ್ಚಿನದಾಗಿ ಭಕ್ತಾದಿಗಳು ಈ ಒಂದು ದೇವರಲ್ಲಿ ನಡೆಸ್ಕೊಂಡ್ರೆ ಅವರ ಸಿದ್ಧಿ ಬುದ್ಧಿ ಆಗಿರೋ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಶಕ್ತಿಪೀಠ ಆಗಿರೋದ್ರಿಂದ ಇದು ಸ್ವಯಂಭೂ ದೇವಸ್ಥಾನ ಕಡ್ತೊಕ್ಕ ಭಾಗದಲ್ಲಿ ಬರ್ತದೆ. ಇದು ಕೆಕ್ಕರ್ ಹೋಗುವಂಥ ಮಟ್ಟಕ್ಕೆ ಹೋಗುವಂಥ ರಸ್ತೆ ಮಧ್ಯಭಾಗದಲ್ಲಿ ಬರ್ತದೆ. ಇದು ಗುಡ್ಡದ ಮೇಲಿರೋದ್ರಿಂದ ತಾವು ಇದನ್ನು ಶಕ್ತಿಪೀಠ ಆಗಿರೋದ್ರಿಂದ ಹೆಚ್ಚಿನದಾಗಿ ಭಕ್ತಾದಿಗಳು ಈ ದೇವರನ್ನು ನಂಬಿ ಮತ್ತು ಇವಾಗ ಕೆಕ್ಕರ್ ಆಗಿರ್ಬೋದು, ಈ ಕಡೆ ಆಜುಬಾಜು ಕಡ್ತೊಕ್ಕ ಮತ್ತು ಹೆಬ್ಬಾನಕೆರೆ ಈ ಕಡೆ ಎಲ್ಲ ಭಾಳಷ್ಟು ಎಲ್ಲ ಹೊನ್ನಾವರ ತಾಲೂಕದವ್ರು ಎಲ್ಲರೂ ಒಂದು ನಂಬುವಂಥ, ಹೊನ್ನಾವರ ತಾಲೂಕು ಆಗಿರ್ಬೋದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ಈ ಒಂದು ದೇವರಿಗೆ ಒಂದು ಅಪಾರವಾದ ಭಕ್ತರಿದ್ದಾರೆ ಮತ್ತು ನಡೆಸ್ಕೊಂಡು ಹೋಗುವಂಥ ಇದೊಂದು ಶಕ್ತಿಪೀಠ ಆಗಿರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಸಾವಿರಾರು ವರ್ಷಗಳ ಈ ಒಂದು ದೇವರಿಗೆ ಇತಿಹಾಸ ಇದೆ ಈ ಪೀಠಕ್ಕೆ. ಮತ್ತು ಸ್ವಯಂ ಪ್ರೇರಿತವಾಗಿ ಈ ಒಂದು ಲಿಂಗ ಉದ್ಭವ ಆಗಿರುವಂಥದ್ದು ಯಾವುದೇ ರೀತಿ ಕೃತಕವಾಗಿ ಯಾವುದೇ ರೀತಿ ಇದಾಗಿಲ್ಲ. ಸ್ವಯಂ ಅದೇ ಉದ್ಭವ ಆಗಿ ಬಂದಿರುವಂಥ ಈ ಒಂದು ಶಕ್ತಿಪೀಠದಲ್ಲಿ ಯಾವುದೇ ಒಂದು ಬೇಡಿಕೆಗಳನ್ನು ಇಟ್ಟರೆ ಮತ್ತೇನಂದ್ರೆ ಎಲ್ಲರ ಭಕ್ತಾದಿಗಳ ಒಂದು ಬೇಡಿಕೆಯನ್ನು ಈಡೇರಿಸಿಕೊಡುವಂಥ ಈ ಈಶ್ವರ ಏನು ಶಿವನ ಒಂದು ವಿಗ್ರಹ, ಶಿವನ ಮೂರ್ತಿಯನ್ನು ಅಪಾರವಾಗಿ ಶಿವನನ್ನು ನಂಬಿದ್ದಾರೆ ಜನ. ತಾವನ್ನು ಇದನ್ನು ನೋಡ್ಬೋದು.
ನಮಸ್ಕಾರ. ಸ್ವಯಂಬೇಶ್ವರನ ಸನ್ನಿಧಿಯಲ್ಲಿ ಪೂಜೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ 9663028576 ಈ ನಂಬರಿಗೆ ಕಾಲ್ ಮಾಡಿ. ನೀವು ಏನೇ ಪೂಜೆ ಮಾಡಿರ್ತಕ್ಕಂಥದ್ದಿದ್ದರೂ ಕಾಲ್ ಮಾಡಿಕೊಂಡು ಬರಬೇಕು. ನಿಮಗೆ ಏನೇನು ಪೂಜೆಗೆ ಬೇಕು ಬೇಡ ಎಲ್ಲ ನಾವು ತಿಳಿಸ್ತೀವಿ. ಮತ್ತು ಇಲ್ಲಿ ಬಂದು ಪೂಜೆ ಕೊಟ್ಟು ನೀವು ಏನು ಆಗಿದೆ ಪೂಜೆಯಿಂದ ನಿಮಗೇನು ಒಳ್ಳೆಯದಾಗಿದೆ ಅಂತಂದು ನೀವು ತಿಳಿಸಬೇಕು. ನಿಮಗೆಲ್ಲ ಒಳ್ಳೆಯದಾಗ್ತದೆ. ಬನ್ನಿ ಪೂಜೆ ಕೊಡಿ. ಕೂಡ ಹೋಗ್ಬೋದು. ಈ ದಾರಿಯ ಮುಖಾಂತರ ಒಂದು ಸ್ವಯಂ ಲಿಂಗೇಶ್ವರ ದೇವಸ್ಥಾನಕ್ಕೆ ಈ ದಾರಿಯ ಮುಖಾಂತರ ಕೂಡ ಎಲ್ಲರೂ ಹೋಗ್ಬೋದು. ಎಲ್ಲ ಭಕ್ತಾದಿಗಳು ಹೆಚ್ಚಿನದಾಗಿ ಗಾಡಿನ ತಗೊಂಡು ಈ ದಾರಿ ಮುಖಾಂತರನೇ ಬರ್ತಾರೆ. ನಾವು ಇದನ್ನು ನೋಡ್ಬೋದು.